ಬೆಳಗಾವಿಯಲ್ಲಿ ತಗ್ಗಿದ ಮಳೆ, ಕಮ್ಮಿಯಾದ ನದಿಗಳ ಅಬ್ಬರ, ಆದರೆ ನೀರು ನಿಂತು ಹಾಳಾಯಿತು ಕಷ್ಟಪಟ್ಟು ಬೆಳೆದಂಥ ಬೆಳೆ. ಮಾರ್ಕಂಡೇಯ ನದಿ ತಟದಲ್ಲಿ ಬೆಳೆದಿದ್ದಂಥ ಬೆಳೆ ಹಾನಿಯಾಗ್ಬಿಟ್ಟಿದೆ. 100 ಎಕರೆಯ ಸೋಯಾ, ಮೆಕ್ಕೆಜೋಳ ಬೆಳೆ ಹಾನಿಯಾಗಿದೆ. ಕಂಗ್ರಾಳಿ, ಕೆಎಚ್ ಗ್ರಾಮದಲ್ಲಿ ಅತಿ ಹೆಚ್ಚು ಹಾನಿಯಾಗಿರೋದು. ಅರ್ಧ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋದರೆ ಇನ್ನರ್ಧ ಕೊಳೆತ ಬೆಳೆ ಆಗಿದೆ. ಕಂದು ಬಣ್ಣಕ್ಕೆ ತಿರುಗಿರುವಂಥ ಸೋಯಾ, ಮೆಕ್ಕೆಜೋಳ ಬೆಳೆ ಸರ್ವೆ ನಡೆಸಿ ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಇದೀಗ ಮಳೆ ಏನೋ ಕಮ್ಮಿ ಆಗಿದೆ, ಆದರೆ ವಿಪರೀತವಾಗಿ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚೇ ಇದೆ. ನದಿ ಪಾತ್ರದ ಸುತ್ತಮುತ್ತ ಇರುವಂಥ ರೈತರಿಗೆ ಇದರಿಂದ ಸಂಕಷ್ಟ ಎದುರಾಗಿರೋದು. ಯಾಕಂದರೆ ಬೆಳೆದ ಬೆಳೆ ಕೊಳೆತು ಹೋಗ್ತಾ ಇದೆ. ನೀರು ನಿಂತಿರೋದ್ರಿಂದ ನೋಡಿ, ಮೆಣಸಿನಕಾಯಿ ಬೆಳೆದಿದ್ದಾರೆ, ನೀರಲ್ಲೇ ಇದೆ. ಆ ಕಾರಣಕ್ಕಾಗಿ ತಾವು ಬೆಳೆದಿರುವಂಥ ಬೆಳೆ ವೇಸ್ಟ್ ಆಗಿದೆ, ಕೊಳ್ತು ಹೋಗಿದೆ, ಉಪಯೋಗಕ್ಕೆ ಬರ್ತಾ ಇಲ್ಲ. ಖರ್ಚು ಮಾಡಿರ್ತಾರೆ ಇದಕ್ಕೆ ಅಂತ ಆಳು ಕಾಳು ಗೊಬ್ಬರ ಇನ್ನೊಂದು ಮತ್ತೊಂದು ಎಷ್ಟು ಕೆಲಸಗಳನ್ನು ಮಾಡಿರ್ತಾರೆ. ಶ್ರಮವೂ ಹೋಯಿತು, ಅದರ ಜೊತೆಗೆ ದುಡ್ಡೂ ಹೋಯಿತು. ಆ ಕಾರಣಕ್ಕಾಗಿ ಇದೀಗ ರೈತರು ಪರಿಹಾರ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸರ್ವೆ ಮಾಡಿ ಇಂತಿಷ್ಟು ಪರಿಹಾರ ಅಂತ ನಮಗೆ ನೀಡಬೇಕು ಅಂತ ಇದೀಗ ರೈತರು ಕೇಳ್ಕೊಳ್ತಾ ಇರೋದು. ಸಂಪೂರ್ಣವಾಗಿ ಎಲ್ಲ ಬೆಳೆಯೂ ಕೂಡ ನೀರಲ್ಲಿ ಹಾನಿಯಾಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಸೋಯಾ, ಮೆಕ್ಕೆಜೋಳ, ಮೆಣಸು ಎಲ್ಲವೂ ಕೂಡ ಇದೇ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಬೆಳಗಾವಿ ತಾಲೂಕಿನಲ್ಲಿ ಕಳೆದ 20 ದಿನಗಳಿಂದ ಸುರಿದಂಥ ಧಾರಾಕಾರ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಈಗ ನಾನು ನಿಮ್ಗೆ ತೋರಿಸೋದು ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಬರ್ತಕ್ಕಂಥ ಕಾಕ್ತಿ ಗ್ರಾಮದ ಹೊರವಲಯದಲ್ಲಿ ನಾನು ತೋರಿಸೋದು ಮೆಕ್ಕೆಜೋಳ ಸೇರಿದಂತೆ ಸೋಯಾಬೀನ್ ಬೆಳೆಯೇ ಸಂಪೂರ್ಣವಾಗಿ ಈಗ ಹಾಳಾಗಿದೆ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 20 ದಿನಗಳಿಂದ ಆಗ್ತಿರ್ತಕ್ಕಂಥ ಧಾರಾಕಾರ ಮಳೆಯಿಂದ ಏನು ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಆಗಿರ್ತಕ್ಕಂಥ ಧಾರಾಕಾರ ಮಳೆಯಿಂದ ಸಂಪೂರ್ಣವಾಗಿ ಈಗ ರಕ್ಕಸ್ಕೊಪ್ಪ ಜಲಾಶಯ ಭರ್ತಿಯಾಗಿದೆ. ಹಾಗಾಗಿ ರಕ್ಕಸ್ಕೊಪ್ಪ ಜಲಾಶಯದಿಂದ ಏನು ಪ್ರತಿನಿತ್ಯ ಕೂಡ ನೀರನ್ನು ಹೊರಬಿಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಜೊತೆಗೆ ಮಾರ್ಕಂಡೇಯ ನದಿ ಉಕ್ಕಿ ಹರಿದ ಪರಿಣಾಮವಾಗಿ ಈ ಒಂದು ದೃಶ್ಯಗಳು ಈಗ ನಮಗೆ ಕಣ್ಣಿಗೆ ಕಂಡು ಬರ್ತಾ ಇದೆ. ಕಳೆದ 20 ದಿನಗಳಿಂದ ಈ ಒಂದು ಏನು ನದಿ ಪಕ್ಕದಲ್ಲಿರ್ತಕ್ಕಂಥ ಹೊಲಗಳಲ್ಲಿ ನೀರು ನುಗ್ಗಿ ನೀರು ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರೈತ ಬೆಳೆದಂಥ ಏನು ಬೆಳೆ ಏನಿದೆ ಅದು ಸೋಯಾಬೀನ್ ಆಗಿರ್ಬೋದು ಮತ್ತು ಮೆಕ್ಕೆಜೋಳ ಆಗಿರ್ಬೋದು ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು. ನಿಂತ ನೀರಲ್ಲಿ ಬೆಳೆ ಈಗ ಕೊಳೆತು ಹೋಗಿರ್ತಕ್ಕಂಥ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೇವೆ. ಪ್ರತಿ ಎಕರೆಗೆ ಏನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈ ಒಂದು ರೈತ ಬೆಳೆಯನ್ನು ಬಿತ್ತಿರ್ತಾನೆ. ಹೀಗೆ ಬೆಳೆ ಬಿತ್ತಿದಂಥ ರೈತ ಏನದಂದರೆ ಈಗ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಏನು ಧಾರಾಕಾರ ಮಳೆ ಎಫೆಕ್ಟಿಂದ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಉಕ್ಕಿ ಹರಿದಿದ್ದಾವೆ. ಇದು ಕೇವಲ ಮಾರ್ಕಂಡೇಯ ನದಿ ಒಂದೇ ದಡದ ದೃಶ್ಯಗಳಲ್ಲ, ಈ ರೀತಿಯ ದೃಶ್ಯಗಳು ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ದಡದಲ್ಲಿ ಕಂಡು ಬರುತ್ತೆ. ಅದು ಕೃಷ್ಣ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಜೊತೆಗೆ ವೇದಗಂಗಾ, ದೂದ್ಗಂಗಾ ಮತ್ತು ಹಿರಣ್ಯಕೇಶಿ ಹಾಗೂ ಇದು ಬೆಳಗಾವಿ ತಾಲೂಕಿನಲ್ಲಿರ್ತಕ್ಕಂಥ ಮಾರ್ಕಂಡೇಯ ನದಿ. ಸಂಪೂರ್ಣವಾಗಿ ಈ ಒಂದು ಮಾರ್ಕಂಡೇಯ ನದಿ ದಡದಲ್ಲಿ ಬರ್ತಕ್ಕಂಥ 100 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ಹಾನಿಯಾಗಿದ್ದಾವೆ. ಜೊತೆಗೆ ಇನ್ನೂ ಕೂಡ ಮಳೆಗಾಲ ಇದೆ, ಮಳೆ ಕೂಡ ಇನ್ನೂ ಕಡಿಮೆ ಆಗಲಿ, ಇನ್ನೂ ಕೂಡ ಮಳೆಗಾಲವಿದೆ. ಒಂದು ವಾರ ನಿರಂತರವಾಗಿ ಮಳೆ ಬಂದರೆ ಮತ್ತೆ 3-4 ದಿನಗಳ ಕಾಲ ಮಳೆಗೆ ಒಂದು ಬಿಡುವನ್ನು ಕೊಡುತ್ತೆ. ಆದರೂ ಕೂಡ ಏನು ಪಶ್ಚಿಮ ಘಟ್ಟಗಳ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿಗಳ ಒಳಹರಿವು ಮಾತ್ರ ಏರಿಳಿತ ಆಗ್ತದೆ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ. ಈ ಒಂದು ಕಾರಣಕ್ಕಾಗಿ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು, ಅದು ಏಕದಳ ಆಗಿರ್ಬೋದು, ದ್ವಿದಳ ಆಗಿರ್ಬೋದು ಮತ್ತು ಏನು ವಾಣಿಜ್ಯ ಬೆಳೆಗಳಾಗಿರ್ಬೋದು, ಎಲ್ಲ ಬೆಳೆಗಳು ಈಗ ಹಾನಿಯಾಗಿರ್ತಕ್ಕಂಥದ್ದು. ನೀರಿನಲ್ಲಿ ನಿಂತು ಕೊಳೆತು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಈಗ ರೈತರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕುಟಾರ್ಗಸ್ತಿ, TV5 ಬೆಳಗಾವಿ.